ಮಕ್ಕಳೇ, ಒಂದಾನೊಂದು ಕಾಲದಲ್ಲಿ ಒಂದು ಊರಿನಲ್ಲಿ ಮಾಧವ ಮತ್ತು ಲಕ್ಷ್ಮಿ ಎಂಬ ಹೆಸರಿನ ಕುಂಬಾರರು ವಾಸ ಮಾಡ್ತಾಯಿದ್ರು. ಕುಂಬಾರರು ಅಂದರೆ ಗಡಿಗೆಗಳನ್ನು ತಯಾರು ಮಾಡುವರು. ಈಗ ಗಡಿಗೆಗಳು ಭಾಳ ಕಡಿಮೆಯಾಗಿದೆ. ಆಗ ಎಲ್ಲೆಡೆಯಲ್ಲಿಯೂ ಮಣ್ಣಿನಿಂದ ತಯಾರು ಮಾಡಿದಂತಹ ಪಾತ್ರೆಗಳು ಎಲ್ಲೆಡೆಯಲ್ಲೂ ಇರ್ತಿದ್ವು. ಅನ್ನ ಮಾಡುವುದಿರಲಿ, ಇತರೆ ಪದಾರ್ಥಗಳನ್ನು ಮಾಡುವುದಿರಲಿ, ಕೆಲವು ಸಾಮಾನುಗಳನ್ನು ಸಂಗ್ರಹಿಸಿಡುವುದಿರಲಿ, ಎಲ್ಲವೂ ಕೂಡ ಕುಂಬಾರರಿಂದ ತಯಾರು ಮಾಡಲ್ಪಟ್ಟಂತಹ ಮಡಿಕೆಗಳಿಂದಲೇ ಆಗಿದ್ದವು. ಆ ಕೆಲಸವನ್ನು ಅವರು ಮಾಡ್ತಿದ್ದರು. ಪ್ರಾಮಾಣಿಕವಾಗಿ ಮಾಡತಕ್ಕಂಥವ್ರು ಅವರು. ಯಾವುದೇ ಮೋಸ ಇಲ್ಲ. ಶುದ್ಧವಾದಂತಹ ಗಡಿಗೆಗಳನ್ನು ಸರಿಯಾಗಿ ಮಾಡಲು ಬೇಕಾದಂತಹ ಮಣ್ಣುಗಳನ್ನು ತಂದು ಗಂಡ ಹೆಂಡತಿ ಇಬ್ಬರೂ ಕಷ್ಟಪಟ್ಟು ಗಡಿಗೆಗಳನ್ನು ತಯಾರು ಮಾಡ್ತಾಯಿದ್ರು. ಮಾಧವನ ಗಡಿಗೆ ಅಂದರೆ ಅಲ್ಲೆಲ್ಲ ಪ್ರಸಿದ್ಧವಾಗಿತ್ತು. ಆದರೆ 4 ಜನ ಮಕ್ಕಳು, ಬಡತನ ಆದರೂ ಸಹಿತ ಮಾಧವ ಯಾವುದೇ ರೀತಿಯಿಂದ ಮೋಸ ಮಾಡುವ ಕೆಲಸ ಮಾಡುವುದಿಲ್ಲಾಗಿತ್ತು. ಸ್ವಲ್ಪ ಕಷ್ಟವಾದರೂ ಸಹಿತ, ದೂರವಾದರೂ ಸಹಿತ ಒಳ್ಳೆಯ ಮಣ್ಣನ್ನು ತಂದು ಒಳ್ಳೆಯ ಪಾತ್ರೆಗಳನ್ನು, ಗಡಿಗೆಗಳನ್ನು ಜನರಿಗೆ ಕೊಡುತ್ತಿದ್ದ. ಎಲ್ಲೆಡೆಯಲ್ಲಿಯೂ ಅವನ ಗಡಿಗೆಗಳು ಪ್ರಸಿದ್ಧವಾಗಿದ್ದವು. ಆದರೆ ಅವನಿಗೆ ತಾನು ಇಷ್ಟು ವರ್ಷಗಳಿಂದ ಕಷ್ಟಪಟ್ಟು ಮಾಡ್ತಾ ಇದ್ದೇನೆ ದೇವರೇ, ಇನ್ನೂ ತನಗೆ ಸರಿಯಾದಂತಹ ಸಂಬಳ ಬರ್ತಾ ಇಲ್ಲ, ವ್ಯಾಪಾರ ಆಗ್ತಾ ಇಲ್ಲ, ತನ್ನ ಪರಿಸ್ಥಿತಿ ಸುಧಾರಿಸಿಲ್ಲ ಅನ್ನುವ ಕೊರಗು ಇತ್ತು. ಹೆಂಡತಿ ಅವನಿಗೆ ಹೇಳೋಳು, ಏನ್ರಿ ಇಷ್ಟೆಲ್ಲ ಕಷ್ಟಪಡೋದು, ಸ್ವಲ್ಪ ಮಟ್ಟಿಗೆ ಅದರಲ್ಲಿ ಇತರೆ ಮಣ್ಣನ್ನು ಸೇರಿಸಿ ಹೊಡೆದು ಹೋಗಲಿ, ಮತ್ತೊಂದು 4 ತೆಗೆದುಕೊಳ್ತಾರೆ ಗಡಿಗೆ, ಅಥವಾ ಕಡಿಮೆ ಬೆಲೆಯಲ್ಲೂ ಕೊಡಬಹುದು, ಅಥವಾ ಹೆಚ್ಚಿಗೆ ಬೆಲೆಯಲ್ಲಿ ಕೊಟ್ಟು ನಾವು ಲಾಭ ಹೆಚ್ಚು ಪಟ್ಕೊಳ್ಬೋದು. ಹೀಗೆಲ್ಲ ಸ್ವಲ್ಪ ಆಸೆ ಬುರುಕುತನ ಅವಳು ಮಾಡ್ತಿದ್ಲು. ಆದರೆ ಮಾಧವ ಹಾಗಲ್ಲ. ಯಾವುದೇ ರೀತಿಯಿಂದ ಕಪಟ ಮಾಡಬಾರ್ದು, ಮೋಸ ಮಾಡಬಾರ್ದು. ದೇವರು ನಮ್ಮನ್ನು ಅದರಲ್ಲೇ ಕಾಯ್ತಾನೆ. ದಿನಾಲು ಪೂಜೆ ಪುನಸ್ಕಾರಗಳು ಚೆನ್ನಾಗಿ ಮಾಡಿಕೊಂಡು ಪ್ರೀತಿಯಿಂದಿದ್ದರು ಮನೆ ಮಕ್ಕಳು, ಹೆಂಡತಿಯೆಲ್ಲ. ಹೀಗಿದ್ದಾಗ ಒಮ್ಮೆ ಒಂದು ಹತ್ತಿರದ ಊರಿದ ವರ್ತಕ ಬಂದು ಮಾಧವನಲ್ಲಿ ತನಗೆ 1000 ಗಡಿಗೆಗಳು ಬೇಕು ಎಂದು ಹೇಳಿ ಹೋದ. ಭಾಳ ಖುಷಿಯಾಯಿತು. ಮಾಧವ, ಓಹೋ, ಏನೋ ದಿಕ್ಕು ಬದಲಾಗ್ತಾ ಇದೆ, ತನಗೆ ಒಳ್ಳೆಯದಾಗ್ಬೋದು, 1000 ಗಡಿಗೆಗಳನ್ನು ಮಾಡಿದರೆ ಒಳ್ಳೆಯ ಲಾಭವೂ ಆಗ್ತದೆ ಅಂತ ಹೇಳಿ ಎಂದಿನ ಹಾಗೆ ಉತ್ತಮವಾದಂತಹ ಮಣ್ಣಿನಿಂದ ಉತ್ತಮವಾದಂತಹ ಸುಂದರವಾದಂತಹ ಬೆಲೆ ಬಾಳುವಂತಹ ಗಡಿಗೆಗಳನ್ನು ತಯಾರು ಮಾಡಿದ. ಅವರು ಹೇಳಿದಂತಹ ಸಮಯದಲ್ಲಿ ವರ್ತಕನ ಮನೆಗೆ ಹೋದ. ವರ್ತಕ ಸ್ವಲ್ಪ ಕಪಟಿ. ಅವನು ಎಷ್ಟು ಪ್ರೀತಿಯಿಂದ ತನಗೆ ಆ ಗಡಿಗೆಗಳು ಬೇಕು ಎಂಬುದಾಗಿ ಹೇಳಿ ಹೋಗಿದ್ನೋ, ಇಲ್ಲಿ ತನ್ನ ಮನೆಗೆ ಇವನು ಬಂದು ಗಡಿಗೆಯನ್ನು ಕೊಡುತ್ತಿದ್ದಾನೆ ಅಂತ ಅವನಲ್ಲಿ ಎಷ್ಟು ಕಡಿಮೆಯಲ್ಲಿ ತೆಗೆದುಕೊಳ್ಳಬೇಕು ಎಂಬ ಆಲೋಚನೆ ಮಾಡಿದ. ಅರ್ಧ ಅಲ್ಲ, ಕಾಲು ಬೆಲೆ. ಮಾಧವನಿಗೆ ತುಂಬ ದುಃಖವಾಯಿತು. ಆದರೆ ಹಿಂದೆ ತೆಗೆದುಕೊಂಡು ಹೋಗುವ ಹಾಗಿಲ್ಲ. ತೆಗೆದುಕೊಂಡು ಹೋಗಿ ಏನು ಮಾಡ್ತಾನೆ?
ಏನಾದರೂ ಕೊಡಿ ಅಂತ ಹೇಳಿ ದೇವರ ಮೇಲೆ ಭಾರವನ್ನು ಹಾಕಿ, ದೇವರೇ ನೀನೇ ಕಾಪಾಡು, ಏನು ಮಾಡಲಿ, ಇವರನ್ನು ನಂಬಿ ನಾನು ಈ ರೀತಿಯಾಗಿ ಮಾಡಿದೆ, ಸಾವಿರಾರು ಗಡಿಗೆಗಳನ್ನು ಮಾಡಿಕೊಂಡು ಬಂದಿದ್ದೇನೆ ಅಂಥೇಳಿ ದೇವರನ್ನು ನಂಬಿ ಆ ವರ್ತಕ ಏನು ಕೊಟ್ಟಿದ್ದಾನೋ ಅದನ್ನು ಹಿಡಿದುಕೊಂಡು ದುಃಖಿಸುತ್ತಾ ಬಂದ. ಆದರೆ ಮನದಲ್ಲಿ ದೇವರೇ ಪ್ರಾಮಾಣಿಕವಾಗಿ ಬದುಕಿದ್ದೇನೆ ಇಲ್ಲಿವರೆಗೆ, ಯಾರಿಗೂ ಮೋಸ ಮಾಡಲಿಲ್ಲ, ಯಾಕೆ ಹೀಗೆ ಮಾಡಿದೆ ಅಂಥೇಳಿ ದೇವರನ್ನೇ ಕೇಳ್ತಾ ಕೇಳ್ತಾ ಕಣ್ಣೀರು ಸುರಿಸುತ್ತಾ ಮನೆಯಲ್ಲಿ ನಾನು ಭಾಳಷ್ಟು ಹಣವನ್ನು ತರ್ತೇನೆ, ಭಾಳಷ್ಟು ಗಡಿಗೆಗಳನ್ನು ತೆಗೆದುಕೊಂಡು ಹೋದಂಥವನು ತಾನು, ಯಾವ ನಿರೀಕ್ಷೆಯಲ್ಲಿದ್ದಾರೋ ಮಕ್ಕಳು ಹೆಂಡತಿ ಎಂದು ಆಲೋಚಿಸುತ್ತಾ ಪೆಚ್ಚು ಮೋರೆ ದುಃಖದ ಮುಖ ಮಾಡಿಕೊಂಡು ಬಂದ ಮನೆಗೆ ಬಂದರೆ ಯಾವಾಗೂ ಇದ್ದ ಸ್ಥಿತಿ ಇಲ್ಲ. ಮನೆಯಲ್ಲಿ ಸಂಭ್ರಮ ಕಾಣ್ತಾ ಉಂಟು, ಮಕ್ಕಳೆಲ್ಲರೂ ನಗುತ್ತಾ ಇದ್ದಾರೆ. ಹೆಂಡತಿ ಒಳ್ಳೆಯ ಸೀರೆಯನ್ನು ಉಟ್ಟು ಇವರ ಬರವನ್ನು ನಿರೀಕ್ಷಿಸ್ತಾ ಇದ್ದಾಳೆ. ಹೋದ ಅಪ್ಪ ಭಾಳ ಖುಷಿಯಾಯಿತು, ಎಲ್ಲರಿಗೂ ಕರೆದರು. ಹೆಂಡತಿಯು ಬಂದು ಸ್ವಾಗತಿಸಿದ್ಲು. ಏನಾಯಿತು? ಇಲ್ಲಪ್ಪ, ನೀನು ಇಲ್ಲಿಂದ ಹೋದ ನಂತರದಲ್ಲಿ ಹತ್ತಿರದ ಇಬ್ಬರು ಸಾಹುಕಾರರು ಬಂದಿದ್ದರು. ಅವರು ಬಂದು ನಿನ್ನನ್ನು ಹೊಗಳಿದ್ದು ಅಪ್ಪ, ನಿನ್ನ ಪ್ರಾಮಾಣಿಕತೆಯಿಂದ ಮಾಡಿದ ಗಡಿಗೆಗಳ ಬಗ್ಗೆ ಹೊಗಳಿದರು. ಅವರ ಊರಿನಲ್ಲಿ ಅವರ ಸುತ್ತಮುತ್ತಲ ಜನರು ನಿನ್ನ ಗಡಿಗೆಗಳ ಬಗ್ಗೆ ಭಾಳಷ್ಟು ಪ್ರೀತಿಯನ್ನು ಹೊಂದಿದ್ದಾರೆ, ಖರೀದಿ ಮಾಡುವ ಮನಸ್ಸನ್ನು ಹೊಂದಿದ್ದಾರೆ ಅಂತ ಹೇಳಿ ನಮಗೆ ಬಹಳಷ್ಟು ಗಡಿಗೆಗಳನ್ನು ಮಾಡುವುದರ ಬಗ್ಗೆ ತಾನು ಹೇಳ್ತೇನೆ ಎಂಬುದಾಗಿ ಹೇಳಿದ್ದಲ್ಲದೆ ಕೈ ತುಂಬ ಹಣವನ್ನು ಕೊಟ್ಟು ಹೋಗಿದ್ದಾರೆ. ಇದೋ ನೋಡು, ಎಷ್ಟೋ ಸಾಮಾನುಗಳನ್ನು ಇಟ್ಟಿದ್ದಾರೆ ಅಂತ ಹೇಳಿದಾಗ ಮಾಧವನಿಗೆ ಅಯ್ಯೋ, ನನ್ನನ್ನು ದೇವರು ಕೈ ಬಿಡಲಿಲ್ಲ, ನನ್ನ ಪ್ರಾಮಾಣಿಕತೆ ನನ್ನನ್ನು ಕೈ ಬಿಡಲಿಲ್ಲ. ಮಕ್ಕಳೇ, ಇದಕ್ಕೆಲ್ಲ ಕಾರಣ ನಮ್ಮ ಪ್ರಾಮಾಣಿಕತೆಯನ್ನು ದೇವರು ನೋಡ್ತಾನೆ ಅನ್ನುವುದಕ್ಕೆ ಇದೇ ಉದಾಹರಣೆ. ಎಲ್ಲಿಂದಲೋ ಯಾರನ್ನೋ ಕಳಿಸಿದ, ನಾನು ಹೋದಲ್ಲಿ ನಾನು ಕೈ ಸುಟ್ಟುಕೊಂಡೆ, ವರ್ತಕ ಮೋಸ ಮಾಡಿದ ಅಂತ ಹೇಳಿ ಹೆಂಡತಿಗೆ ಹೇಳಿದ. ಸಂಭ್ರಮದಲ್ಲಿ ದೇವರನ್ನು ಮರೆಯಬಾರದು, ಹೋಗು, ತುಪ್ಪದ ದೀಪವನ್ನು, ತುಪ್ಪದ ಜ್ಯೋತಿಯನ್ನು ಬೆಳಗು ಅಂತ ಹೇಳಿ ಎಲ್ಲರನ್ನೂ ಕರೆದುಕೊಂಡು ಹೋಗಿ ಶ್ರೀಕೃಷ್ಣನ ಮೂರ್ತಿಗೆ ನಮಿಸಿ ಸಂತೋಷದಿಂದ ಮತ್ತೆ ತನ್ನ ಕಾಯಕವನ್ನು ಅವರು ಆದೇಶ ಮಾಡಿ ಅವರು ಕೇಳಿಕೆ ಹೇಳಿದಂತಹ ಗಡಿಗೆಗಳನ್ನು ಮಾಡ್ತಾ ಅವನು ಭಾಳ ಸಂತೋಷದಲ್ಲಿ ಉಳಿದ. ಇದು ಒಂದು ಕಥೆ. ಪ್ರಾಮಾಣಿಕತೆ ಒಂದಲ್ಲ ಒಂದು ಕಡೆಯಲ್ಲಿ ಜನರು ನೋಡವರಿದ್ದಾರೆ. ಆ ದೇವರು ಯಾವ ರೂಪದಲ್ಲಿ ನೋಡ್ತಾನೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಅಂತ ಹೇಳ್ತಾ ವಿ ಎನ್ ಭಾಗವತ್, ಬರಬಳ್ಳಿ.